ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ತುಳಸಿ ಕಟ್ಟೆಗೂ ಸ್ವಲ್ಪ ಸುಣ್ಣ ಹಚ್ಚಬೇಕಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬನೂ ಹತ್ರ ಬರ್ತಿದೆಯಲ್ಲ, ಹಾಗಾಗಿ ತುಳಸಿ ಕಟ್ಟೆನೂ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಅಂತೇಳಿ ಬಿಸಿಲಿಗೆ ಇಟ್ಟಿದ್ದೆ. ಆಮೇಲೆ ಅದಕ್ಕೆ ಸುಣ್ಣ ಹಚ್ಚೋಣ ಅಂತ ಹೇಳಿ ಸುಣ್ಣ ಎಲ್ಲ ಹಚ್ತಾ ಇದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಳಸಿ ಕಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಕಟ್ಟೆನೂ ಇಕ್ಕಿ ಅದನ್ನು ಕೂಡ ಪೂಜೆ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಹಾಗಾಗಿ ಅದಕ್ಕೂ ಕೂಡ ಸುಣ್ಣ ಎಲ್ಲ ಹಚ್ತಾ ಇದ್ದೀನಿ. ಸುಣ್ಣ ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳು ಮಾಡಿಕೊಂಡ್ರೆ ನೀರು ಥರ ಹರಿಯುತ್ತೆ. ಹಾಗಾಗಿ ಇದು ಗಟ್ಟಿ ಇರಬೇಕಾದ್ರೇ ತಗೊಂಡು ಹಚ್ಚಿದ್ರೆ ತುಂಬ ನೀಟಾಗಿ ಸುಣ್ಣ ಅಂಟುತ್ತೆ. ಇವಾಗ ಸುಣ್ಣನೂ ಕೂಡ ಹಚ್ಚಾಯಿತು. ಇದು ಒಣಗಿದ ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಳಸಿ ಕಟ್ಟೆ ಅಂತೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಳಸಿ ಕಟ್ಟೆನೂ ಕೂಡ ರೆಡಿ ಆಯಿತು. ಹಾಗೆಯೇ ಸಂಜೆ ಮಕ್ಕಳು ಕೂಡ ಸ್ವೀಟ್ ಮಾಡು ಅಂತ ಇದ್ದರು. ಹಾಗಾಗಿ ಇದು ಒಂದು ಸಲ ಮಾಡಿದೆ, ಇದು 2 ಟೈಮ್ಸ್ ಮಾಡ್ತಾ ಇರೋದು. ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟು ಮತ್ತು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿರೋವಂಥ ಸ್ವೀಟ್ ಇದು. ಹೆಲ್ದಿ ಅಂತಲೇ ಹೇಳ್ಬೋದು. ತುಪ್ಪ, ಬೆಲ್ಲ, ಗೋಧಿ ಹಿಟ್ಟು, ಡ್ರೈ ಫ್ರೂಟ್ಸು ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಗುರುವಾರ ತಿಂಡಿ ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಇವತ್ತು ಮಾಮೂಲಿ ಪಲ್ಯನೇ ಮಾಡ್ತಾಯಿದ್ದೀನಿ. ನಾನು ಪಲ್ಯಕ್ಕೆ ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಈ ಥರ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಮತ್ತು ಇಡ್ಲಿಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ದೋಸೆಗೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ. ನಾನು ಇದಕ್ಕೆ ಅಳಸಂಡೆ ಕಾಳು ಇದ್ವು ಮನೆಯಲ್ಲಿ, ಸ್ವಲ್ಪ ಹಸಿದು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇವಾಗ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಈರುಳ್ಳಿ ಮತ್ತು ಟೊಮೊಟೊನ. ಇದಕ್ಕೆ ತರಕಾರಿ ಹಾಕ್ತಾಯಿದ್ದೀನಿ. ಹುರುಳಿಕಾಯಿ, ಆಲೂಗೆಡ್ಡೆ ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಅಳಸಂಡೆ ಕಾಳು, ಹಸಿದು ಕಾಳು. ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಅಷ್ಟರಲ್ಲಿ ಕಾಯಿ ಮತ್ತು ಕಡಲೆ ಎಲ್ಲ ರುಬ್ಕೊಳ್ಳೋಣ. ಕಡಲೆ ಹಾಕೋದ್ರಿಂದ ಗಟ್ಟಿ ಬರುತ್ತೆ. ನಾನು ಇದಕ್ಕೆ ಫ್ರೈ ಆಗಿದೆ ಇವಾಗ ತರಕಾರಿ. ಅದಕ್ಕೆ ಒಂದು 3 ಸ್ಪೂನ್ ಹಾಕಿದ್ದೀನಿ ಧನಿಯಾ ಪೌಡರ್ನ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಒಂದು 6 ಜನಕ್ಕೆ ಮತ್ತು ಮಕ್ಕಳು ಕೂಡ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತಿಂಡಿಗೆ ಬೇಕು. ಹಾಗಾಗಿ ಮಾಡ್ತಾಯಿದ್ದೀನಿ ತರಕಾರಿ ಪಲ್ಯ. ನೋಡಿ ಇವಾಗ ನೀರೇನು ಹಾಕಿಲ್ಲ, ಹಾಗೆಯೇ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಕೊತೀನಿ. ಇದಕ್ಕೆ ದೋಸೆಗಂತೂ ಸೂಪರಾಗಿರುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಕುದಿ ಬರ್ತಾ ಇದೆ. ಇದಕ್ಕೆ ಕಾಯಿ ಮತ್ತು ಕಡಲೆ
ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಕಾಯಿ ಕಡಲೆ ಸ್ವಲ್ಪ ಗಸಗಸೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ, ಕಡಲೆ ಮತ್ತು ಕಾಯಿದು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಬೇಕು. ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು, ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2 ವಿಷಲ್ ಹೊಡೆಸಿದ್ರೆ ಕುಕ್ಕರಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ಹಾಗೆ ಪಲ್ಯ ತಿಂಡಿನೂ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಒಂದು ಕಡೆ ಸೈಡ್ ಹಾಗೆ ದೋಸೆನೂ ಮಾಡ್ಕೊತಾ ಇದ್ದೀನಿ. ಒಂದ್ಸಲಿ ವಿಷಲ್ಲು ಹಾಕಿರ್ತೀವಲ್ಲ, ಅದನ್ನು ಚೆಕ್ ಮಾಡಿ ನೋಡಬೇಕು. ಒಂದೊಂದು ಸಲ ಕಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಕುಕ್ಕರ್ ಬಾಯಿ ಹಾಕಿದಾಗ ಅದನ್ನು ಸ್ವಲ್ಪ ಎತ್ತಿ ನೋಡಿದ್ರೆ ವಿಷಲ್ಲು ಏರ್ ಹೋಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹಾಗಾಗಿ ಚೆಕ್ ಮಾಡಿದೆ. ಹಾಗೆ ತಿಂಡಿ ಇವತ್ತು ಅಕ್ಕಿದು ದೋಸೆ ಮತ್ತು ಸ್ವಲ್ಪ ರಾಗಿನೂ ಮಿಕ್ಸ್ ಮಾಡಿ ಹಾಗೆ ರಾಗಿ ದೋಸೆನೂ ಕೂಡ ಮಾಡಿದ್ದೆ. ಹಾಗೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ಇವತ್ತು ಹಾಗೆ ಸೀರಿಯಲ್ ಕೂಡ ಬರ್ತಾಯಿತ್ತು, ರಾಮಾಯಣ ಸೀರಿಯಲ್ಲು. ಯುದ್ಧಕ್ಕೆ ಹೋಗುವಂಥ ಸೀನ್ ಬರ್ತಾಯಿತ್ತು. ಹಾಗೆ ಮನೆ ಕೆಲಸನೂ ಕೂಡ ಮಾಡಿಕೊಂಡೆ. ತಿಂಡಿ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಶುಕ್ರವಾರ ಬರ್ತಾ ಇದೆಯಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬರ್ತಾಯಿದೆ. ಸ್ವಲ್ಪ ಕಿಟಕಿ ಮತ್ತು ಕಂಬಿಗಳು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕು ಕಾಮೆಂಟು ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.